ಅದಕ್ಕೆ ನಂಗಂತೂ ಬೆಳಗ್ಗೆಯಿಂದ ನಗ್ದು ಸಾಕಾಗ್ಬಿಟ್ಟಿರತ್ಗೆ. ಅಯ್ಯೋ ಭಗವಂತ, ಇವರಿಬ್ಬರನ್ನ ನೋಡಿ ಸಾಕಾಗ್ಬಿಟ್ಟಿದೆ. ಅಲ್ಲಪ್ಪ, ಬೆಕ್ಕಿಗೆ ಸಲ್ಲಾಟ ಇಲ್ಲಿಗೆ ಪ್ರಾಣಿಸ್ ಅಂತ ಅಂದಂಗೆ ನೀನು ನೆಗಿತಾ ಇದೆಯಾ ನೋಡು. ನಾವು ಹೆಣ್ಣು ಗಂಡನ ಹೆಂಗಪ್ಪ ಇಲ್ಲಿ ಕರ್ಕೊಂಬಂದು ಕೂರ್ಸೋದು? ಇವರಿಬ್ಬರು ಹಿಂಗೆ ಅಡ್ಡ ನಿಂತ್ಕೊಂಡವ್ರೆ. ಎಲ್ಲ ನಾವು ಒಂದು ಹಂಚ್ಕೊಂಡು ನಿಲ್ಲಿಸ್ಬೇಕಾಗುತ್ತಾನೆ. ನೀನು ನಿಲ್ಲಿಸ್ದೆ ನೋಡಪ್ಪ, ನೀನು ಹೆಂಡ್ರಿಗೆ ಇಬ್ಬರನ್ನೂ ಕರ್ಕೊಂಡೋಗಿ ನಿನ್ನ ರೂಮಾಗೆ ನಿಲ್ಸ್ಕ. ನಾವೇನು ಬೇಡ ಅಂತ ಹೇಳಲ್ಲ. ಇಲ್ಲಿ ನಮ್ಮ ಶಾಸ್ತ್ರಗಳಿಗೆಲ್ಲ ಅಡ್ಡ ಬಂದರೆ ನಾನು ಅಷ್ಟೇ ಇನ್ನು ಸುಮ್ಮನೆ ಇರೋಳಲ್ಲ ನಾನು. ಕರ್ಕೊಂಡೋಗಿ ನೀನು ಹೆಂಡ್ರಿಗೆ ಇಬ್ಬರನ್ನೂ ಯಾಕೆ ಗೋ ಸಾಕಂತ ಸುಮ್ಮನೆ ಇರಮ್ಮ ಗೌರಮ್ಮ. ಅವಳಂತೂ ಹೇಳೋದು ಮಾತು ಕೇಳಲ್ಲ, ಅವಳು ಕಾಟ. ನಿಂಕನ ಬುದ್ಧಿ ಬೇಡ? ನಾವು ಹೆಂಗೆ ಹೇಳಿ ಶಾಸ್ತ್ರಕ್ಕೆ ಮಾಡೋದು? ನೋಡಪ್ಪ ಶಿವಪ್ಪ, ನಂಗೆ ಯಾವತ್ತೂ ನಿನ್ನ ಮೇಲೆ ಕೋಪ ಬಂದಿಲ್ಲ, ಇವತ್ತು ನಂಗೆ ಕೋಪ ಬರ್ತದ ನೋಡು. ಬುದ್ಧಿ ಬೇಡೇನೆ? ನಾನೇನು ಅಡ್ಡ ನಿಂತ್ಕೊಂಡಿಲ್ಲ ಹೋಗೆ. ನಾನು ಇದೀನಿ ಕಡ್ಡಿ ಇದ್ದಂಗೆ ಇಷ್ಟ ಆಯ್ತಪ್ಪ. ಅವಳಿರೋದು ಕುಂಬಳಕಾಯಿ ಇದ್ದಂಗೆ. ಸರಸ್ವತಿ, ನನ್ನ ಹಂಗೇನಂದ್ರೆ ಅಷ್ಟೇನ ನಾನು. ಓ ನೋಡಂಗಿದ್ರೆ ಇವರು ಜುಟ್ಟಿಗೆ ಇಟ್ಕೊಂಡಂಗವ್ರಪ್ಪ. ಶಿವಪ್ಪ ಅದಕ್ಕೆ ನನಗೆ ಏನು ಹೇಳ್ಬೇಕು ಗೊತ್ತಿಲ್ಲ. ಅದಕ್ಕೆ ನಗ್ದು ಸಾಕಾಗ್ಬಿಟ್ಟಿತ್ತು. ಅಲ್ಲಪ್ಪ, ಏನಲ್ಲಪ್ಪ ನೀನು ಇಂಥ ಕೆಲಸ ಮಾಡ್ತಾ ಇದೀಯಾ? ನೀನು ಎಂದ್ರೂ ನೀನು ಕರ್ಕೊಂಡು ನೀನು ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಲೇ ಗೌರಿ ಬಾರೇ. ಬೇಕಾಗಿಲ್ಲ. ಎತ್ತು ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಇಲ್ಲ ಬಿದ್ದಿರ್ಲಿ. ಲೈ, ನೀನಿಂದ ಸ್ಟಾಪ್ ಜರ್ಗೆ. ಗೌರಿ, ನೀನು ಇಲ್ಲಿ ಬಂದು ನಿಂತ್ಕೋ. ಬಿಡಂಗಿಲ್ಲ. ಯಾರನ್ನಾಳು ನನ್ನ ಮೈ ಮೇಲೆ ಬೀಳಂಗಿಲ್ಲ. ಬೆಳಗ್ಗೆ ನಾನು ತುಳಸಿ ನೀರಾಗ ಸ್ನಾನ ಮಾಡಿದ್ದೀನಿ, ಶುದ್ಧವಾಗಿದ್ದೀನಿ. ಯಾರನ್ನಾಳು ನನ್ನ ಮೈ ಮೇಲೆ ಬೀಳಬೇಕಾಗಿಲ್ಲ. ಅಷ್ಟೇನ ನಾನು. ಗೌರಮ್ಮ, ಹಸಿರ ಬಿಚ್ಚಾಕ್ಬಿಟ್ಟ. ಅದೇನೋ ಶಾಸ್ತ್ರಕ್ಕೆ ನೋಡ ನಡಿಯಮ್ಮ. ಇದೊಳ್ಳೆ ಸರು ಹೋಯ್ತು. ಸರಿ ಬಿಡಪ್ಪ, ನೀನು ತಮಾಷ್ ನೋಡಿ ನಗಿತಾ ಇದೀಯ ನೀನು. ನೀನು ಎಂಟ್ರಿಗೆ ಸರಿನಪ್ಪ. ಆ ಕಡೆ ಒಬ್ರು ಈ ಕಡೆ ಒಬ್ರು ದಿಷ್ಟು ಬಾಂಬಿಗೆ ನಿಂತವ್ರೆ. ಏನು ಹೇಳೋದತ್ಗೆ? ನೋಡಕ್ಕೋ ಬಾ ಅಂತ ಹೇಳ್ಬಿಟ್ಟು ನನ್ನ ಮನೆಯಿಂದ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನಿಲ್ಸ್ಬಿಟ್ಟು ತಮಾಷೆ ನೋಡ್ತಾವನೆ. ಎಂತವನ್ ಇರ್ಬೇಕು ನೋಡ. ನಾನು ಪಾಡಕ್ಕೆ ನನ್ನ ಮನೆಯಾಗಿದ್ನಿ, ಬಿರಿ ಕೆಲಸ ಮಾಡ್ಕೊತಾ ಇದ್ನಿ. ಅರ್ಶಿನ ಶಾಸ್ತ್ರಕ್ಕೆ ಹೋಗೋಣ ಅಂತ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನಿಲ್ಸ್ಬಿಟ್ಟು ನಿಂತ್ಕೊಂಡು ತಮಾಷೆ ನೋಡ್ತಾವನೆ. ನೋಡಿ ನಗಿತಾ ಇರೋದು ನೋಡು. ಎಲ್ಲ ಬೇಕು. ಗೌರಮ್ಮ, ನಡೆಯಮ್ಮ ನೀನು. ಹೇಳಮ್ಮ, ನೀನು ಮಾರಿಯೋದು ತಾತು ಬಾರೆ. ಬಾ ನೀನು ತಾತು, ಹತ್ತಿನ ತಾತ ಮರಕೋ. ತತ್ತಲಾಗ ಯಾರು ಬತ್ತಡ ಬಾರೆ. ನಾಳೆ ಅಲ್ಲಿ ತತ್ತದಾಗ ಬಾಕಾಗೆ ನಿಲ್ತೀನಿ ಬಾ. ಎಲ್ಲಾರ್ಗೂ ಬಡಾಡ್ಕೊ ಹೋಗೋಣ ಕತ್ತಾಡತ್ತ ಮಾಡ್ಕೊಂಡು ನಿಕನಿಯ ಬಡಲಮ್ಮ. ಹೇಳಮ್ಮ, ನನ್ನ ಮಾತೇಲೆ ಬಾರೆ ತಾತು. ಈ ತತ್ತಲಾಗ ಯಾರು ಬತ್ತಡೆ? ಅರ್ಶಿನ ಶಾಸ್ತ್ರ ನೋಡಕ್ಕೆ ಯಾರು ಬರ್ತಾರೆ? ನೀನು ಹೋಗಿ, ನೀನು ಅವ್ರಿಗೂ ಸ್ವಾಗತ ಮಾಡ್ತೀನಿ ನಾನು. ಇವಳು ಏಳು ಮಾತು ಅಲ್ಲಲ್ಲಮ್ಮ, ಇವಳು ಮಾತು ಮುಚ್ಚೋದ ಓದು. ಸರಮ್ಮ, ಆಯ್ತು. ಅಂಬುಜಿ, ಮಾತಾಡ್ಸ್ಬೇಡ ನಿನ್ನ, ಮಾತಾಡ್ಸಬೇಡ ನಿನ್ನ. ಯಾರು ಬರಲ್ಲಂತ ಬಾರೆ ಇಷ್ಟೊತ್ನಾಗ. ಎಲ್ಲ ನೋಡ್ಕೊಳ್ಳಿ. ಬರೋತನ ಸ್ವಾಗತ ಮಾಡ್ತೀನಿ, ಹೋಗು. ನಾಳೆ ಅಲ್ಲಿ ಸೆಟ್ ಆಗ್ತಿದ್ದೀರಲ್ಲ ಚೈತನ್ಯದ ರಿಸೆಪ್ಷನ್ ಅಲ್ಲಿ ಮಾಡಿಯ ಬಾರೆ ಸ್ವಾಗತ. ಇಲ್ಲೇನ್ ಬೇಡ, ಬಾಯ್ ಮುಚ್ಕೊಂಡು ಹೋಗು. ಎತ್ತೋದ ಇದ್ಯಾ? ಓದ್ತೀನಿ. ಗೌರಿ ಅವ್ರ ಮನೆ ಹತ್ರ ಹೋಗಿ ಬರ್ತೀನಿ. ಗೌರಿ, ಅಲ್ಲಿಂದ್ಕ ಬಾವಾಗು ಮುಸ್ಲನೆ. ಮುಸ್ಲೆ ನಿಗ್ ಮಾಡ್ತೀನಿ ಬಾವಾಗು. ಕಮ್ಮಿಯಾದ ಮುಸ್ಲನಲ್ಲ ಇನ್ನು ಅಂತಿತ್ತ ಮುಸ್ಲನ. ಅದೇನೋ ದೊಡ್ಡವ್ರು ಅಷ್ಟೇ ಅಂತ ಹೇಳ್ತಾರ. ಅದೇನೋ ಮರ ಮುಪ್ಪ ಅದು ಉಳಿ ಮುಪ್ಪಾತದಂತ. ಏನ್ ಬೇಡಮ್ಮ, ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೆ. ಬರೋರ್ಕ ಸ್ವಾಗತ ಮಾಡಕ್ ನಿಂತಿದ್ದೀನಿ. ಓ ಹೌದಾ, ಸರಿ. ರಂಗನಾಕಿ, ಏನಕ್ಕೆ ಎಲ್ಲ ಮಳೆಯಲ್ಲಿ ಇಲ್ಲ? ಅದ್ ನೋಡು, ದೊಡ್ಡ ಮನೆ ಇಲ್ಲ. ಇದ್ಯಾವ್ದು ಚಿಕ್ಕ ಮನೆ? ಅಮ್ಮ ಚಿಕ್ಕ ಎರಡವೆ. ನಾನು ಒಂದು ಎತ್ಕೊಂಬಂದಿನಿ, ಇನ್ನೊಂದು ಅಲ್ಲೇ ಇಕ್ಕಿದ್ದೀನಿ. ದೊಡ್ಡ ಮನೆ ಇಲ್ಲ. ಅಯ್ಯೋ, ದೊಡ್ಡದು ಒಂದಿದ್ರೆ ಚೆನ್ನಾಗಿರುತ್ತಲ್ಲ. ಹೋಗು, ಇನ್ನೊಂದು ಎತ್ಕೊಂಡ್ಬಿಡೋಗು. ಅತ್ತೆ, ಅದ್ಯಾಕೆ ಮಾನ ಮರ್ಯಾದೆ ಇಲ್ಲ ಮನಿಕ? ಮನೆಗೆ ದೊಡ್ಡೊಳಗೆ ಹಿಂಗ್ ನಿಂತ್ಕೊಂಡಿದ್ಯಲ್ಲ, ಇದು ಮನೆ ಮಾಡೋರೇರು ನೀವೆಲ್ಲ ಇದ್ರಲ್ಲ ಮಾಡ್ರಿ. ಯಾರು ಬಟ್ಟ ಯಾರು ಬೇಡ ಅಂದ್ರು. ನೀನ್ ಬಲೆ ಹೆಂಗ್ ಸೆತ್ತು ಎತ್ಕೊಳಗೆ ಇಕ್ಕೋಗ್ ಮನೆ. ಅಲ್ಲ, ಇವ್ರು ಇಷ್ಟೆಲ್ಲ ರೆಡಿ ಮಾಡ್ಸವ್ರೆ. ಅದು ಚೌಟ್ರಿ ನಂಗೆ ಮಾಡಿದಿದ್ರೆ ಏನಾಗ ಗೊತ್ತಾಯ್ತು ಇವ್ರಗ? ಅಲ್ಲೆಲ್ಲ ಹೆಂಗೆ ಇತ್ತಾಯ್ತು ಚೌಟ್ರಿಗಳ್ಗ? ಅಲ್ಲೇ ಅರ್ಶಿನ ಶಾಸ್ತ್ರ ಎತ್ಕೊಂಬೋದಾಗಿತ್ತು, ಅಲ್ಲೇ ಮೂರ್ತಿ ಹಾಕ್ಬೋದಾಗಿತ್ತು. ಇದಕ್ಕೆಲ್ಲ ಖರ್ಚು ಮಾಡಿದಾಗ ಅರ್ಧ ದುಡ್ಡು ಖರ್ಚು ಮಾಡಿದಿದ್ರೆ ಚೌಟ್ರಿನೇ ಬತ್ತಾಯ್ತಮ್ಮ. ನಮ್ಮ ಯಜಮಾನ್ಗೆ ಆಸೆ ಮನೆಗೆ ಮದುವೆ ಮಾಡಬೇಕು ಅಂತ. ನಾವೇನು ಪ್ಯಾಟ್ಗ್ಲಾಗ ಕ್ವಾಟಿಗ್ಲಾಗ ಇಲ್ಲ, ಇಷ್ಟಿಷ್ಟಾಗಲ ಜಾಗಕ್ಕೆ. ನಾವಿರೋದು ಹಳ್ಳಿನಾಗ ಬೇಕಾದಷ್ಟು ಜಾಗ ಅದೇ, 1000 ಜನ ಕುತ್ಕೊಬೋದು. ಈ ಮುಸ್ಲಿ ಬೋಲು ಮುಸ್ಲಿ ಬಂದಾಗಿದ್ದ ನೋಡ್ತಾ ಇದ್ದೀನಿ. ಎಷ್ಟು ಸ್ಟೈಲ್ ಮಾಡ್ತಾಳೋ ಬಾಬಾ. ನೋಡಂಗೆ ನಿಂತಿರೋ ಸ್ಟೈಲು ಎಲ್ಲ ಒಂದತ್ರ ಬಿಡು. ನಾನು ಕಾಸು ಉಳಿತಾಯ ಮಾಡಕ್ಕೆ ಕೇಳಿದ್ನಿ. ಇಷ್ಟೆಲ್ಲ ರೆಡಿ ಮಾಡಿಸಿದ್ದೀರಿ,
ಅಲ್ಲೇ ಶೌಟ್ರಿಗೆ ಆಗಿದ್ದಿದ್ರೆ ಅರ್ಧ ಕಾಸು ಉಳಿತಾಯ ಆಗೋತು ಅಂತ. ನಮಗೆ ಬೇಕಾದಷ್ಟು ಕೊಟ್ಟವನು ಹೇಳು ದೇವ್ರು. ನಮ್ಗೆ 10-15 ನಿಧಿ ಸಿಕ್ಕಿರೋದು. ನಮ್ಮನೆಗ ಬಂಗಾರ ನಣಿಗ್ಲ 10 ಮೂಟೆ ಅದೇ, ಬೇಕಾದಷ್ಟು ನಿಧಿ. ನಿಧಿ ಸಿಕ್ತು. ನಿಧಿ ಸಿಕ್ಕಿರೋದು. ನಮ್ಮನೆಗೆ ಬೇಕಾದಷ್ಟು ದುಡ್ಡದೆ. ನನ್ನ ಮೊಮ್ಮಗಳ ಮದುವೆಗ 2.5 ಕೋಟಿ ದುಡ್ಡು ಎತ್ಕೊಂಡ್ಬಂದಿರೋದು ಬ್ಯಾಂಕಾಗಿಂದ. ಓ ಹೌದಾ, ನಿಜ ಹೇಳ್ತಾ ಇದ್ದೀಯ? ಇಲ್ಲ ಸುಳ್ಳು. ಅಯ್ಯೋ ನಾನೆಲ್ಲ ನಿಜವೇ ಅನ್ಕೊಂಬಿಟ್ನೆ. ನಿಜ ಅಲ್ಲ, ಸುಳ್ಳು. ಮಲಗಿಲಿಟ್ಟವಳು ಬಿಡು ನೀನು. ಎಲ್ಲ ಅಮ್ಮ ನಿನ್ ಗಂಡ ಅನ್ಸ್ಕೊಂಡು ಬಂದೇ ಇಲ್ಲ. ಅಯ್ಯೋ ತಕಮ್ಮ, ನನ್ನ ಗಂಡು ಯಮುನಿ ಅವಳ ಮಿಟ್ಕಲಾಡಿ ಹತ್ರ ಕೆಲಸ ಮಾಡ್ತಾನೆ. ಅವಳೆತ್ತ ಊರ್ಕೇನೋ ಹೋಗೋಳಂತೆ. ಅಲ್ಲಿರೋ ಆಫೀಸ್ಗೆ ಆಹಾರ ಎಲ್ಲ ನನ್ನ ಗಂಡೇ ನೋಡ್ಕೋಬೇಕು. ಅವಳೆಂತ ಮಿಟ್ಕಲಾಡಿನೋ ಅವಳ ಗಣ್ಣಿಲ್ಲಂತೆ. ಗಂಡ ಬಿಟ್ಬಿಟ್ಟವನಂತೆ. ಆಫೀಸ್ಗಳು ಅವು ಇವು ಎಲ್ಲ ನೋಡ್ಕೊಬೇಕು. ನನ್ನ ಗಂಡು ಅವಳ ಪಿಯೆ. ಹೌದೇನೋ? ಅಯ್ಯೋ ನೋಡ್ಕೊ, ಅವಳನ್ನ ಸರ್ಗಿಟ್ ಮಾಡ್ಕೊಂಡ್ಬಿಟ್ಟವನ ಹೆಂಗೆ? ಅವಳು ಬೇರೆ ಗಂಡಿಲ್ಲ, ಗಂಡನ್ನ ಬಿಟ್ಬಿಟ್ಟವಳೆ ಅಂತ ಬೇರೆ ಹೇಳ್ತಾ ಇದೀಯ. ಅವಳನ್ನ ಸರ್ ಮಾಡ್ಕೊಂಡ್ಬಿಟ್ನ ಹೆಂಗೆ ನೋಡು. ಅಯ್ಯೋ ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ ನೀನು? ಅಲ್ಲ ಬಾಮ ಇದ್ನ ಮದುವೆಕಿನ್ನ ಅವಳೇ ಹೆಚ್ಚಾಗ್ಬಿಟ್ಲಾ ನಿನ್ ಗಂಡಕ? ಬರ್ಬೇಕು ತಾನೆ ನಿನ್ ಗಣ್ಣ? ಹಂಗೇನ ಮಾಡವನಂದ್ರೆ ನನ್ನ ಗಣ್ಣು ಅವನ್ನ ಕೂಡ ಜುಟ್ಟಿಟ್ಕೊಂಡು ರೋಡೆಲ್ಲ ಎಳೆದಾಡ್ಬಿಟ್ಟು ಆ ಚೊಪ್ಲಿ ತಕೊಂಡು ಹಾಕ್ಬಿಡ್ತೀನಿ. ನಾನೇನು ಕಮ್ಮಿ ಆದ್ನವಳಲ್ಲ ನಾನು. ಏನು ಮಾಡ್ಬೇಕಂತ ನಾನು ಚೆನ್ನಾಗಿ ತಿಳಿಯೋದು. ಎಲ್ಲ ಮುಗ್ದೋದ್ಮೇಲೆ ಏನು ಮಾಡ್ತೀಯ ಬೆಳೆಕಾಳು ನೀನು? ಏನು ಮಾಡೋಕ್ಕಾಗಲ್ಲ. ಅವಳೇ ನನ್ನ ಮದುವೆಗಿದು ಮಾಡ್ಕೊಂಡವನೇನು ನೋಡು. ಗಂಡ ಬೇರೆ ಇಲ್ಲ ಅಂತೀಯಾ, ದಂಡಿಗೆ ದುಡ್ಡು ಕಾಸದೆ ಅಂತ ಹೇಳ್ತಾ ಇದೀಯಾ? 4 ಕರವೆ, 4 ಕಾರು, ಬಂಗ್ಲಿಗಳವೆ, 1 ಸ್ಕೂಲ್ ಅದೆ, ದಂಡಿಗದೆ. ಮತ್ತೆ ಮುಗಿದ್ಬಿಡು ನಿನ್ ಕೈ ಬರೀ ಖಾಲಿ ಶಿಪ್ಪೆ. ಹಂಗೇನ ಆಗೋನಂದ್ರೆ ಟಿವಿಗಳವ್ರನ್ನ ಎಲ್ಲ ಕರ್ಕೊಂಡು ಹೊರಟೋಗ್ಬಿಡ್ತೀನಿ ಅಷ್ಟೇ ಅವಳ ಮನೆ ತಕ್ಕ. ಹಂಗೆ ಮಾಡಿ ಹೇಳ್ತೀನಿ, ಹಂಗೆ ಮಾಡು. ಟಿವಿಗಳವ್ರನ್ನೆಲ್ಲ ಕರ್ಕೊಂಡೋಗಿ ಗಲಾಟೆ ಮಾಡ್ಬಿಡಿ ಹೇಳ್ತೀನಿ. ಗಲಾಟೆ ಮಾಡ್ಬಿಡ್ಬೇಕು. ಇವ್ರೇನ ಅರ್ಶಿನ ಶಾಸ್ತ್ರ ಮಾಡ್ತೀನಿ ಮಾತಾಡ್ಕೊಂಡು ನಿಂತ. ಲೇ ಸಂಗೀತ, ಏನ್ ಹೇಳು? ಬಿತ್ತಮ್ಮ ಬಿರಿ ಬಂದಂಗ ಅರ್ಶಿನ ಶಾಸ್ತ್ರ ಮುಗಿಸ್ರಮ್ಮ. ಮಲ್ಕೊಂಡ್ಲೆ ಹುಡುಗರು ಬೆಳಗ್ಗೆನ ಬಿರಿ ಎದ್ದೇಳ್ಬೇಕು. ಬಿತ್ತಮ್ಮ ಎಲ್ಲ ಅರ್ಶಿನ ಶಾಸ್ತ್ರಕ್ಕೆ ಸೀರೆ ನಾನು ತಂದಿಲ್ಲಮ್ಮ. ಇಲ್ಲ ಎಲ್ಲನ ಇವ್ರು ಅಗಸ್ರ ಮನೆಗೆ ತಾನೆ ಸೀರೆ ಇಸ್ಕೊಂಬರೋದು. ಇಲ್ಲ ಎಲ್ಲನ ಇಬ್ರಿಗೂ ಇಸ್ಕೊಂಬಂದಿಲ್ಲ ನೀನು ಅರ್ಶಿನ ಶಾಸ್ತ್ರಕ್ಕ. ಅರ್ಶಿನ ಶಾಸ್ತ್ರ ಮಾಡುವಾಗ ಅವ್ರ ಬಟ್ಟೆಗೆ ಹಾಕೋಬಿಡ್ತಾನ ಅಗಸ್ರು ಕೊಟ್ಟಿರೋ ಬಟ್ಟೆಗಳು. ಅಯ್ಯೋ ನಮ್ಮೂರಾಗಿಲ್ಲಮ್ಮ, ನಮ್ಮ ಕಡೆನೂ ಅಷ್ಟೇ. ಅವ್ರು ಕೊಟ್ಟಿರೋ ಬಟ್ಟೆಗಳೇನೇ ನಾವು ಅರ್ಶಿನ್ಗೆ ಹಾಕೊಳ್ಳೋದು. ಆದ್ರೆ ನಮ್ಮೂರಾಗಿಲ್ಲ. ಏನ್ ಮಾಡೋದು ಇವಾಗ? ಚೌಟ್ರಿನಾಗಿದ್ದಿದ್ರೆ ಅಲ್ಲೇ ಅವ್ರು ಕೊಡೋರೋ ಇಲ್ಲ ನಮ್ಮ ಬಟ್ಟೆಗಳಿಗೆ ಮಾಡ್ಬೋದಾಗಿತ್ತು. ನಾನು ಅನ್ಕೊಂಡೆ ಹೆಂಗೋ ಹಳ್ಳಿ ಎಲ್ಲ ಹಳ್ಳಿನಾಗಿದ್ದೇ ಇರ್ತಾರೆ ಅಂತ ಅನ್ಕೊಂಡು ನಾನು ಬನ್ನಿ. ನೀನು ನೋಡಿದ್ರೆ ಇಲ್ಲ ಅಂತ ಇದೆಯಲ್ಲಮ್ಮ. ಇಲ್ಲಮ್ಮ ನಮ್ಮೂರಾಗ ಎಲ್ಲ ನಾವು ಕಳ್ಳು ಬಿಡು. ಇನ್ನೇನು ಮಾಡಕತ್ತಿದ್ವಿ? ಯಾವ್ದೊಂದು ಬಿಳಿ ಸೀರೆ ಉಡ್ತಾರೆ ಅದನ್ನೇ ಉಡ್ಸಿದ್ರೆ ಆಯ್ತು. ಯಾವ್ದೊಂದು ಅಷ್ಟು ಹಳೇದು ಹಂಗಿರೋದನ್ನ ಅದನ್ನೇ ಉಡ್ಸು. ತಿರ್ಗೆಲ್ಲ ಅರ್ಶಿನ ಆಗಿರೋದು ಬಳಸಕ್ಕಾಗಲ್ಲ ಏನೂ ಇಲ್ಲ. ಹಂಗನ ಮಾಡ್ತೀನಿ ತಡಿಯಮ್ಮ. ಇವ್ ಕಾಯಿಸಿ ಎತ್ಕೊಂಬಾರ ಅಂತಾನೆ. ಇವ್ರಿಬ್ರು ಎಲ್ಲವ್ರೆ? ಅವ್ರಿಬ್ರು ಅಲ್ಲಿ ನಿಂತವ್ರೆ. ಇರು ನಮ್ಮ ಚೈತನ್ಯ ರೆಡಿ ಆಗು ಅಂತೀನಿ. ಅಮ್ಮ ನೋಡಿದೆ ನಮ್ಮ ಯಜಮಾನ ಇಷ್ಟೊತ್ತಾಗಿ ಬಂದಿಲ್ಲ. ಬೆಳಗ್ಗೆ ಮೂರ್ತಿಗೆ ಬತ್ತಾನೆ ಹೇಳು. ಅಮ್ಮ ನಿಮ್ ಬಿತ್ತಿ ಹೇಳ್ತಾವಳು ನೋಡು. ನಿಮ್ ಬಿತ್ತಿ ಹೇಳೋದೇ ನಂಗೆ ಕರೆಕ್ಟು ಅನ್ಸ್ತದಮ್ಮ. ನನ್ನ ಗಂಡು ಏನೋ ಕಿತಾಪತಿ ಮಾಡ್ತಾವನಮ್ಮ ಅಲ್ಲೇ. ಅವಳಿಗೂ ಗಣ್ಣಿಲ್ಲ. ಇವನ್ಗೂ ಏನ್ರು ನಾನು ಇಲ್ಲಿದ್ದೀನಿ. ಇವನೇನೋ ಕಿತಾಪತಿ ಮಾಡ್ತಾವನಮ್ಮ. ಒಟ್ನಾಗೆ ಅವಳ ಜೊತೆಗೆ ಎದ್ದೋಗ್ಬಿಟ್ಟವನಮ್ಮ. ನಂಗೆ ನೋಡ್ಕೊಂಡು 2-3 ದಿವಸ ಡೈವರ್ಸ್ ನೋಟಿಸ್ ಕಳಿಸ್ತಾನೆ. ಅವಳೇ ಮದುವೆ ಮಾಡ್ಕೊಂತಾನೆ. ಅವಳ ಹತ್ರ ಹೆಂಗೋ ಆಸ್ತಿ ಪಾಸ್ತಿ ಕಾರುಗಳು ದುಡ್ಡು ಕಾಸು ಎಲ್ಲ ಅದಲ್ಲ. ಅವಳೇ ಸರ್ ಮಾಡ್ಕೊಂಬಿಡ್ತಾನಮ್ಮ. ಮುಗ್ದೋಯ್ತಮ್ಮ ನನ್ನ ಕತೆ. ನಾನು ಎಲ್ಕಮ್ಮ ಹೋಗ್ಲಿ? ನಾನು ಎಲ್ಲಿರ್ಲಮ್ಮ? ಮುಗ್ದೋಯ್ತಮ್ಮ ನನ್ನ ಕತೆ, ಮುಗ್ದೋಯ್ತು. ನಾನು ಎಲ್ಲಮ್ಮ ಇರ್ಲಿ? ನಿಮ್ ಬಿಟ್ಟು ಹೇಳಿದ್ಲಮ್ಮ. ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ. ನನ್ನ ಜೀವನ ಹಾಳಾಗೋಯ್ತಲ್ಲಮ್ಮ. ಮುಚ್ಚೆ ಬಾಯಿ. ಅವನೇನೋ ಹೊಟ್ಟೆ ಪಡಕ್ಸಿವ ಅಂತ ಹೋದ್ರೆ ಇವಳು ಏನೇನೋ ಮಾತಾಡ್ತಾಳೆ. ನೀನು ನೋಡಿದ್ಯೇನ ಅಮ್ಮನ್ನ? ನೋಡಿಲ್ಲಮ್ಮ, ನೋಡೇ ಇಲ್ಲ. ಹೇಳ್ತಾನಲ್ಲ ಚೆನ್ನಾಗವಳೆ ಅಂತ 2-3 ಕಿತ ಅಂದಿದ್ನು ನಂಗೆ ಕೂಡ. ಅಮ್ಮ ಎಂತ ಕೆಲಸ ಆಗೋಯ್ತಮ್ಮ. ನನ್ನ ಜೀವನ ಹೆಂಗಮ್ಮ? ನಾನು ಇಲ್ಲೇ ಇದ್ದೋಗ್ಬಿಡ್ತೀನಮ್ಮ ಅರ್ಶಿನ ಜೊತೆಗೆ. ಏನ್ ಬೇಕಾಗಿಲ್ಲ. ನನ್ನ ಮೊಮ್ಮಗಳಿಗೆ ಯಾರು ತೊಂದರೆ ಕೊಡ್ಕೂಡ್ದು. ನನ್ನ ಮೊಮ್ಮಗಳು ಒಬ್ಬಳೇ ಇರಬೇಕು. ಏನು ಬೇಕಾಗಿಲ್ಲ. ಅತ್ತೆ ಮಾವನ್ನ ಸಾಕೋ ಜವಾಬ್ದಾರಿ ಅವಳದು. ಸಾಕ್ಲಿ. ಹೆಣ್ಮಕ್ಳೆಲ್ಲ ಏನಕ್ಕೆ ಬರೋದು? ಅವ್ರ ಪಾಡ ಅವ್ರದ್ದು, ಇವ್ರ ಪಾಡಿ ಇವ್ರದ್ದು. ಕೇಳಿಸ್ಕೊಂಡೇನೆ ಬಾಯಿ ಮುಚ್ಕೊಂಡಿರೇ ಶಿವ ಅಂತ ಕಾರ್ಯ ನಡೀತಾ ಇರೋ ಮನೆಗೆ ನೀನು ಕಣ್ಣೀರು ಸುರಿಸ್ತಾ ಇದೆಯಾ? ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಮ ಅಪ್ಪನೂ ಅರ್ಶ ನೋಡ್ತಾರೆ ನನ್ನೇನು ಎತ್ತ ಹಾಚ್ಕಾಕ್ತಾರೆ ಅಷ್ಟೇ. ಸುಮ್ಮನೆ ಇದೆ ಹೇಳ್ಬೇಡ. ನಾನು ಹೋಗ್ಬಿಟ್ಟಮ್ಮ ಅವಳಿಂದಲೇ ಇದ್ದೋಗ್ಬಿಟ್ಟವನಮ್ಮ. ಸುಮ್ಮನೆ ಇರು. ಬೆಳಗ್ಗೆ ಫೋನ್ ಮಾಡೋದು ಸುಮ್ಮನೆ ಇರು. ಮೋಸ ಮಾಡ್ಬಿಟ್ಟಮ್ಮ. ನಂಗೆ ಮೋಸ ಮಾಡ್ಬಿಟ್ಟಮ್ಮ. ನಾನು ನಿಮ್ಮ ಜೊತೆಗೆ ಇರ್ತೀನಮ್ಮ. ನಾನು ಎತ್ತು ಹೋಗಲ್ಲಮ್ಮ. ನನಗೆ ಇನ್ನು ಆರಾಮಾಗತ್ತಿ. ಬಾಯಿ ಮುಚ್ಕೊಂಡು ಇರ್ಬೇಕಂತ ಹೇಳಿಲ್ಲ. ಏಯ್ ವೈದೇಹಿ, ಯಾರು ಹೇಳ್ತಾ ಇರೋದು? ಯಾರು ಇಲ್ಲ ಬಿಡು. ಏನೋ ಸಂಗೀತ ಅತ್ತಂಗಿತ್ತು? ಯಾರು ಇಲ್ಲ ಅಂತ ಹೇಳಿದ್ನಲ್ಲ. ಅಳೋದು ಸುರಿಯೋದು ಇಲ್ಲಿ ಮಾಡಂಗಿಲ್ಲ. ದೇವ್ರಂತೆ ದೇವ್ರ ಕಾರ್ಯ ನಡೀತದೆ. ಸುಮ್ಮನೆ ಇರಬೇಕು. ಯಾಕಮ್ಮ ಸಂಗೀತ? ಏನು ಇಲ್ಲ ಹೇಳಪ್ಪ. ಬೇಕಾದೆಲ್ಲ ತಂದ್ಕೊಟ್ಟದಲ್ಲಮ್ಮ. ಇನ್ಯಾಕೆ ಮಾಡ್ತಾ ಇರೋದು ನೀನು? ನೆಟ್ ಬನ್ನಿನು ಪಂಚೆ ಕುರ್ನಡಿ ಬಿಳಿ ನೆಟ್ ಬನ್ನಿನು ಅರ್ಶಿನ ಶಾಸ್ತ್ರಕ್ಕ. ಹೌದಲ್ಲ, ಸರಿ ತೆಗಿ ಕೊಡ್ತೀನಿ. ಏನಕ್ಕ ಗಲ್ಗಮ್ಮ ನಿಂತ ನಿಂತ್ಬಿಟ್ಟಿದ್ಯಾ? ಹೂನಪ್ಪ, ಬರೋರ್ಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಮಾಡಕ ಮುಂದುವರಿಯುವುದು.